ಪುಟ್ಟ ಹೆಜ್ಜೆ ಅಂತ ಕಾರ್ಯಕ್ರಮದ ಹೆಸರು. ಇಲ್ಲೇ ಬಿದ್ದಿತ್ತಾ? ಏನ್ ಮಾಡಿದ್ರಿ ಅದನ್ನ? ಉಗ್ರಿಗೆ ಹಚ್ಕೊಂಡ್ರ? ಅಬ್ಬಾ ನಮ್ಮ ಪಾಪು ಅಮ್ಮನ್ಗೆ ನಾನೇ ಪಾಠ ಹೇಳ್ಕೊಡೋದಪ್ಪ. ಕೊಡ್ತೀನಿ ಬಿಡಪ್ಪ. ಅಜ್ಜಿ ಚೆನ್ನಾಯ್ತಾ? ಮುಗೀತಾ? ಬನ್ನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದಾರೆ ರೀತಿ ನೈಟಿಯಲ್ಲಿ. ಅಜ್ಜಿ ಸೂಪರ್ ಆಗಿ ಕಾಣ್ತಾರಲ್ಲ. ಟವೆಲ್ ಎಲ್ಲಿದೆ ನಿಮ್ದು? ಬನ್ನಿ ಟವೆಲ್ ಕೊಡ್ತೀನಿ. ಕೂದಲನ್ನ ಚೆನ್ನಾಗಿ ಹಿಂಗೆ ಮಾಡೋಣ. ಸೂಪರ್ ಸೂಪರ್. ಬನ್ನಿ ಓಯ್ ಅಜ್ಜಿ. ಹಾಂ ಅಷ್ಟೇ. ಚೆನ್ನಾಗಿದೆಯಾ ನೈಟಿ? ಸರಿ ಬನ್ನಿ. ಯಾವ ರೀತಿ ಕಟ್ ಮಾಡ್ಬೇಕೀಗ? ಇದು ನಾನು ಹೇಳುದು ಇವ್ರು ಹಿಂಗೆ ಮಾಡೋದಲ್ಲ, ಎಂತ ಮಾಡ್ತಿದ್ದು? ಅವ್ರ ಸ್ಟೈಲಲ್ಲೇ ಮಾಡೋದು ಅಲ್ಲ, ನಿನ್ ಸ್ಟೈಲಲ್ಲೇ ಮಾಡು. ಅವ್ರ ಸ್ಟೈಲ್ ಹುಡ್ಕೊಂಡು ಹೋದ್ರೆ ನಮಗೆ ತಲೆ ಕೆಡುತ್ತೆ. ಅದಕ್ಕೆ ನಾವು ನಮ್ಮ ಸ್ಟೈಲಲ್ಲಿ ಮಾಡೋಣ. ಐ ಮೀನ್ ನಿನ್ ಸ್ಟೈಲಲ್ಲಿ. ನಾನು ನಿನಗೆ ಹೆಲ್ಪರ್ ಇವಾಗ ಅಷ್ಟೇ. ಓಕೆನಾ? ಶನಾಜ್ ಇಲ್ವಾ? ಒಂದ್ ಹೇಳ್ತೀನಿ, ಎಲ್ಲಡು ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ. ನಾವ್ ಹೆಂಗ್ ಮಾಡ್ತೀವಿ ಹಂಗೆ, ಆಯ್ತಾ? ಅಂದ್ರೆ ಉಷಾಕ ಚೆನ್ನಾಗಿ ಮಾಡ್ತಾರೆ, ಅದು ಬೇರೆ ವಿಷಯ. ಓಕೆನಾ? ಅಯ್ಯೋ ಇವ್ರು ಹೆಂಗ್ ಮಾಡ್ತಾರೆ, ಅದೇನ್ ಬೇಡ. ಹಾಕ್ಲಾ? ಓಕೆ. ನಮ್ ವ್ಯೂವರ್ಸಿಗೂ ಆಮೇಲೆ ನಿನಿಗೂ ಅಂದ್ರೆ ನಮ್ಮ ಫ್ರೆಂಡ್ಸ್ ಅಕ್ಕಂಗೂ ಹೇಳೋಣ. ಶನಾ ಬಾಯಿಲಿ ಒಂದು ಯೋಚನೆ ಬಂತು. ಹೀಗೆ ಮೊನ್ನೆ ಒಂದು ವರ್ಕ್ಶಾಪ್ ಇತ್ತು, ಅವಾಗ ಒಂದು ಥಾಟ್ ಬಂತೇನಂದ್ರೆ, ನಂದು ಯೂಟ್ಯೂಬಲ್ಲಿ ವಾರಕ್ಕೆ ಒಂದ್ಸಲ ಅಂದ್ರೆ ಸಂಡೇ ಇಲ್ಲಾಂದ್ರೆ ಸ್ಯಾಟರ್ಡೆ, ಸಂಡೇ ಫೈನ್ ಯಾಕಂದ್ರೆ ಎಲ್ಲರೂ ಫ್ರೀ ಇರ್ತಾರೆ, ಪುಟ್ಟ ಹೆಜ್ಜೆ ಅಂತ ಕಾರ್ಯಕ್ರಮದ ಹೆಸರು. ಬೇಕಾದ್ರೆ ನೀವು ಬೇರೆ ಏನಾದ್ರು ಇದ್ರೆ ಸಜೆಸ್ಟ್ ಮಾಡಿ. ಸೊ ಅದೊಂದು ಸೆಷನ್ ತರ ಇರುತ್ತೆ. ಅಲ್ಲಿ ನನ್ನ ವ್ಯೂವರ್ಸ್ ಎಲ್ಲ ಬಂದು ಜಾಯಿನ್ ಆಗ್ತಾರೆ, ಚರ್ಚೆ ಮಾಡ್ತಾರೆ, ಡಿಸ್ಕಷನ್. ಅದು ಯಾವ್ದ್ರ ಬಗ್ಗೆ? ಯಾವ್ದಾದ್ರು ಒಂದು ವಿಷಯ ತಗೊಳ್ತೀವಿ, ಅರ್ಥ ಆಯ್ತಾ? ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಕ್ರಿಯೇಟ್ ಮಾಡ್ತೀನಿ. ಯಾರ್ ಬೇಕು ಅವರು ಬರಕ್ಕಾಗಲ್ಲ. ಯಾರಿಗ್ ಇಂಟ್ರೆಸ್ಟ್ ಇದೆಯೋ, ಯಾರಿಗ್ ನಿಜವಾಗ್ಲೂ ಮಾತಾಡ್ಬೇಕು, ಅಥವಾ ನಂಗೆ ಮಾತಾಡೋದ್ ಗೊತ್ತಿಲ್ಲ, ಈಗ ನಾನು ಮಾತಾಡೋದ್ ಗೊತ್ತಿಲ್ಲ, ನಾನು ಅಲ್ಲಿ ಬಂದು ಕೇಳಿಸ್ಕೊಳ್ತೀನಿ ಅಂತವ್ರು ಬರ್ಬೋದು. ಆ ರೀತಿ ಕೇಳಿಸ್ಕೊಂಡಾಗ ನಮಗೆ ನಾಲೆಡ್ಜ್ ಜಾಸ್ತಿ ಆಗುತ್ತೆ. ಪುಟ್ಟ ಹೆಜ್ಜೆದು ಉದ್ದೇಶ ಏನಂದ್ರೆ, ನಾವು ತುಂಬಾ ಸೆಷನ್ಸ್ ಗಳನ್ನ ಅಟೆಂಡ್ ಮಾಡ್ತೀವಿ, ಆದ್ರೆ ನಾವೆಲ್ಲ ಫಾಲೋ ಮಾಡಲ್ಲ. ಅಟ್ಲೀಸ್ಟ್ ಒಂದ್ ಸ್ವಲ್ಪ ಆದ್ರೂ ಫಾಲೋ ಮಾಡಕ್ ನಾವು ಸ್ಟಾರ್ಟ್ ಮಾಡ್ಬೇಕು. ಯಾರೋ ಮಾಡ್ತಾರೆ ಅಂತಾನೆ ನಾವು ಕೂತಿದೀವಿ. ನಾನ್ ಯಾಕೆ ಮಾಡಬಾರ್ದು, ನನ್ನಿಂದ ಆಗ್ಲಿ ಅಂತ ಯಾಕೆ ಬರ್ತಾ ಇಲ್ಲ, ಆ ಮನೋಭಾವ ಬೆಳಿಬೇಕು ಅಂತ. ಅದಕ್ಕೆ ಪುಟ್ಟ ಹೆಜ್ಜೆ ಅಂತ. ಓಕೆನಾ? ಓಕೆನಾ? ಈಗ ನಾವೆಲ್ಲ ಕಿವಿ ಕೊಡ್ತೇವೆ ಕ್ಲಾಸ್ ಎಲ್ಲ ನೋಡೋಣ, ಆಮೇಲೆ ನಮಗೆ ಇಂಗ್ಲಿಷ್ ಅಲ್ಲಿ ಬರಲ್ಲ ಮಾತಾಡ, ಕರೆಕ್ಟ್ ಮಾತಾಡ್ಬೋದು, ಕೇಳ್ಬೋದು. ಸೊ ಅದ್ ಮಾಡೋಣ ಅಂತ. ಅಲ್ಲ ಇದು ಗ್ರೇವಿಗೆ ಪಾತ್ರೆ ಬೇರೆದು ಅಲ್ಲ, ಅದೇ ಓಕೆ ಅಲ್ಲ? ಯಾವ್ದು ಅದು ಸಾಕಾಗಲ್ವೇ? ಇಲ್ಲಿ ಈ ಕಡೆ ಅದಾ? ಅದು ದೊಡ್ಡದು ಅದಾ? ತೆಗಿಲ್ಲ ಇಲ್ಲ. ತೆಂಗಿನಕಾಯಿ ಇದೆಯಲ್ಲ, ತುರ್ದಿಟ್ಟಿದ್ರ ಇನ್ನೊಂದು ದಪ್ಪ ಪಾತ್ರೆ ಇತ್ತಲ್ಲ, ಅದು ಅಕ್ಕಿ ಇದೆಯಲ್ಲ, ಅಕ್ಕಿದು ಶಿಫ್ಟ್ ಮಾಡ್ಬೇಕಾ? ಆ ಪಾತ್ರೆ ಕೊಡಿ. ಈ ಕಡೆ अम्मी बस क्या वो चावल शूट करने ಸಾಕಲ್ವಾ? ಓಕೆ. ಅಲ್ಲ ಇದು ಕಾಯ ಇನ್ನ ಬೇಕಾ? ಅಲ್ಲ ಹಾಲು ತೆಗಿಲಿಕ್ಕಲ್ವಾ? ಇದು ತೆಗೆಯೋಣ. ಇನ್ನು ಬೇಕು, ಸಾಕಾಗಲ್ಲ ಇದು. ಹೌದು, ಇಲ್ಲ ಬಾ. ಬರ್ತೀನಿ. ಅಯ್ಯೋ ಬರ್ತೀನಿ. ಸುಲಿಬೇಕಲ್ವಾ? ಕಾಯಿ ಸುಲಿಯೋಣ. ಕಾಯಿ ಅಜ್ಜಿ. ಹಾಲಿಲ್ಲ, 1 ಲೀಟರ್ ತಗೊಂಡು
ತುಂಬಾ ಆಗಿದೆ. ತುಂಬಾ ಆಗಿದೆಯಾ? ಎಷ್ಟೆಷ್ಟಾಗಿದೆ ಅಂದ್ರೆ ಇಷ್ಟಪ್ಪಾಗಿದೆ? ಇಲ್ಲ ಇವಾಗ ಇದೆ ಇನ್ನೊಂದು 15 ದಿನದಲ್ಲಿ ನೋಡಿ ಈ ಸೈಜ್ ಅಲ್ಲ ಇದು ಬಿಡ್ಬೇಕಲ್ಲ ಅಲ್ಲಿವರೆಗೆ ಮಕ್ಕಳು ಕೆಲಸ ಮಾಡ್ತಿದ್ದಾರೆ. ಇವತ್ತು ನಂದಂತ ಅಡಿಗೆ ನನಗೆ ಅಡಿಗೆ ಮಾಡಕ್ ಬರಲ್ಲ, ಆದ್ರೆ ಹೇಳಿದ್ರೆ ಕೇಳಲ್ಲ, ಮಾಡ್ಬೇಕಂತೆ ನಾನ್ ಆಗಲ್ಲ ಅಂದರೆ ನನಗೆ ಅವ್ರು ಮಾಡೋದು ಯಾಕೆ ನೀ ಮಾಡಿದ್ದು ತಿಂತಿ ಮರಿ. ಅಜ್ಜಿ ಬಿಜಿ ಕಲ್ ಸಕ್ಕರೆ ಚೆನ್ನಾಗಿರುತ್ತೆ, ಅದ್ರ ಜೊತೆ ಎಲೆ ಜೊತೆನೆ ತಿನ್ನಿ, ಹಾಕೊಳ್ಳಿ ಬಾಯಿಗೆ. ನಮ್ಮ ಅಜ್ಜಿಗೆ ಸ್ವೀಟ್ ಅಂದರೆ ಇಷ್ಟ ಅಲ್ಲ ಅಜ್ಜಿ? ಸ್ವೀಟ್ ತಗೊಂಬಂದಿದ್ದೀನಿ, ಆಯ್ತು, ಒಳ್ಳೇದಾಯ್ತು. ಸುಮಾರು ತಂದಿದ್ದೀನಿ. ಆಮೇಲೆ ಎಲ್ಲ ಫಂಕ್ಷನ್ ಆದಮೇಲೆ ತಿನ್ನೋಣ, ತಿನ್ನೋಣ. ಓಕೆನಾ? ಓಕೆ. ಕೂದಲು ಚೆನ್ನಾಗೈತೆ ಮರೀತಿ, ಚೆನ್ನಾಗೈತೆ ಕೂದಲು, ನೈಸ್. ಕಟ್ ಮಾಡಲಾ? ಬೇಡ, ಒಂದು ಒಳ್ಳೆ ಕಟಿಂಗ್ ಮಾಡ್ತೀನಿ. ಏನು ಬೇಡ, ಇದ್ದಿದ್ದು ಕೋಟು ಇತ್ತು. ಚೆನ್ನಾಗಿರುತ್ತೆ ಅಜ್ಜಿ, ಒಳ್ಳೆ ಕಟಿಂಗ್ ಮಾಡಿಸಿದ್ರೆ. ಹಾಂ, ಅಜ್ಜಿದ ಕೂದಲೇನು ಕಪ್ಪಗಿದೆ, ಬುಡದಲ್ಲೆಲ್ಲ ಬುಡ ಇನ್ನೂ ಬೆಳ್ಳಗಾಗಿಲ್ಲ ಅದು. ನೋಡಿರಿ, ಒಂದು ನಿಮಿಷ ಸುಮ್ಮನೆ ಹಿಂಗೆ ನೋಡ್ತೀನಿ, ಹಿಂಗೆ ಮಾಡಿ ಹಿಂಗೆ ಬಿಟ್ಟು ಸುಮ್ಮನೆ ನೋಡ್ತಾ ಇದ್ದೀನಿ ಅಷ್ಟೇ, ಹೆಂಗೆ ಬರುತ್ತೆ ಅಂತ. ನಾನು ಕೂದಲು ಬಿಡೋದು ಹಿಂಗೆ, ನಾನು ಬಿಡ್ತೀನಿ ಗೊತ್ತಾ. ಅಜ್ಜಿ ಇವಾಗ ಹಾಂ ಹಿಂಗೆ ತಡೀರಿ ಒಂದು ನಿಮಿಷ, ಹಾಂ ಹಿಂಗೆ, ಹಾಂ ಆಯಿತಾ? ಬೇಡಪ್ಪ, ಓಕೆ. ಕರೆಂಟ್ ಬಂತಾ ಅಂತ ಒಂದೇ ನಿಮಿಷ ತಾಳು. ಓಹೋ ನಮಸ್ಕಾರ ಜಿ. क्या जी? कैसे ही? अच्छा ही. ओके. ಅಡ್ಗೆ ಮಾಡಕ್ ಭಟ್ರು ಬಂದ್ರಾ? ಓಕೆ. ಅವಾಜ್ ಆಗ್ತೀಯಲ್ಲ ನೀನು, ಅದಕ್ಕೆ ಹೊಡ್ ಬಂದೆ ನಾನು. ಹೌದಾ? ಅದೇ ಮತ್ತೆ ಕೆಲವೊಂದು ಅಡುಗೆ ಸೆಟ್ ಆಗಲ್ಲ ಅದು ಅಲ್ಲ. ಹೌದೌದು, ನನಗೆ ಪಾತ್ರೆಯಲ್ಲಿ ಮಾಡಕ್ಕೆ ಬರಲ್ಲ, ಕುಕ್ಕರ್ ಅಲ್ಲಿ ಮಾಡ್ತೇನೆ. ಪಾತ್ರೆಯಲ್ಲಿ ಮಾಡಿದ್ರೆ ಒಂದು ಅಂಟಾಗುತ್ತೆ, ಇಲ್ಲಾಂದ್ರೆ ನೀರು ಕಮ್ಮಿ ಆಗುತ್ತೆ, ಏನೇನೋ ಆಗುತ್ತೆ. ಕುಕ್ಕರ್ ಅಲ್ಲಿ ಆದ್ರೆ ಒಂದು ವಿಷಲ್ ಹಾಕ್ಸ್ಬಿಡ್ತೀವಿ. ಈಗ ಹೊಸ ರೀತಿ ಕುಕ್ಕರ್ಸ್ ಎಲ್ಲ ಬಂದಿದೆ ಉಷಾ, ನೋಡ್ಬೇಕು. How are you? ಚರ್ಚಿಗೆ ಹೋಗಿ ಬಂದಾ? ಎಕ್ಸಾಮ್ ಹೇಗಿತ್ತು? ಓಕೆನಾ? ಸುಮ್ಮನೆ ನಾನು ತಪ್ಪಾಗಿದ್ದೀನಂತೆ, ಹೌದಾ? ಅಂದ್ರೆ ಸ್ವಲ್ಪ ಆಗಿಲ್ವೇನ್ರೆ? ತಪ್ಪಾಗಿಲ್ವಾ? ಆಯ್ತಾ? ಓಕೆ, ರೆಡಿ. ಏ ದೊಡ್ಡ ತಂಬಲ್ಲೆಲ್ಲೇ? ದೊಡ್ಡ ತಂಬಲೆಲ್ಲ ಇದ್ಮೇಲೆ ತಂಬಲ್ಲು ಅಜ್ಜಿ ಬನ್ನಿ ಊಟ ಮಾಡೋಣ. ಮಾಡು. ಹೋಗಿ ಮಾಡ್ಬೇಕಾ ನಾನು? ಎಲ್ಲ ಒಟ್ಟಿಗೆ ಮಾಡೋಣ, ಬನ್ನಿ ಊಟ ಮಾಡೋಣ. ಇದು ಎಲ್ಲಡಿಕೆ ಎಲ್ಲ ಅದು ಬಾಯಿ ತೊಳ್ಕೊಳ್ಳಿ, ಟಕ ಟಕ ಅಂತ ಚಂದ ಮಾಡಿ. ಅಮ್ಮ ಓಕೆ, ಅಮ್ಮ ಮದುವೆಗೆ ಹೋಗಿದಾರಲ್ಲ. ಹೋಗಿ ಬಂದ್ರಾ? ಮದ್ವೆ ಹೇಗಾಯ್ತು? ಏನ್ ಊಟ ಮಾಡಿದ್ರಿ? ಬಿರಿಯಾನಿ. ಅದೇ ಜ್ಯೂಸ್ ಹಿಡ್ಕೊಂಡು ಬಂದಿದ್ದಾರೆ. ಅದೇ ಸಾಕಲ್ಲ ಇಷ್ಟು. ನೋಡಿದ್ರಾ? ಸರಿ ಇಲ್ಲ ಬಲೂನ್ ಅಲ್ಲಜ್ಜಿ. ಹಾ ಅವ್ರಿಗೆ ಗೊತ್ತು. ಮರ್ಯ ಸರಿ ಬರತ್ತಿ. ಯಾರು ನೀನ್ ಕೊಟ್ಟಿದ್ದೇನೆ ಶನಾ? ಯಾರು ಕೊಟ್ಟಿದ್ದ ಅಜ್ಜಿ ಇದು? ಇಲ್ಲೇ ಬಿದ್ದಿತ್ತಾ? ಏನ್ ಮಾಡಿದ್ರಿ ಅದನ್ನ? ಉಗ್ರಿಗೆ ಹಚ್ಕೊಂಡ್ರ? ತೋರಿಸಿ. ಇವ್ ನಾನೇನೋ ಕಕ್ಕ ಮುಟ್ಟಿದ್ರಂತ ಅನ್ಕೊಂಡ್ಬಿಟ್ನಲ್ಲ.
ಉಗಿ ಹಚ್ಕೊಂಡ್ರಾ? ನಾನು ಹಚ್ಚಲ ಚಂದ ಮಾಡಿ ಕೊಡಿ. ಬೇಡ. ಈಗ ಬೇಡ ಅಜ್ಜಿ, ರಾತ್ರಿ ಹಚ್ಚೋಣ ಅದೇ ಆಯ್ತಾ? ಈಗ ಬೇಡ. ಮೆಹಂದಿ ಅಂದರೆ ಇಷ್ಟ ಅಲ್ಲ ಅಜ್ಜಿಗೆ? ತುಂಬ ಇಷ್ಟ. ತುಂಬ ಇಷ್ಟ. ಮೆಹಂದಿ ಅಂದರೆ ತುಂಬ ಇಷ್ಟನಾ? ಕರ್ಕೊಂಡು ಬಂದು ಅದು ಶೆಟ್ಟಿಕೊಪ್ಪ ಶೆಟ್ಟಿಗೊಪ್ಪ? ಸೊ ಶೆಟ್ಟಿಗೊಪ್ಪ ಅಲ್ಲ, ಎಲ್ಲಿ? ಮುತ್ತಿನಕೊಪ್ಪ. ಮುತ್ತಿನಕೊಪ್ಪದಲ್ಲಿ ಅಲ್ಲಿ ಹೋಗಿ ಕೊಯ್ಕೊಂಡು ಬರ್ತಿದ್ದೆ. ಬಾ ಶೈನಾಜ್, ಮುತ್ತಿನಕೊಪ್ಪಕ್ಕೆ ಹೋಗಿ ಕುಯ್ಕೊಂಬರ್ತಿದ್ರಂತೆ ಅದು ಇಷ್ಟು ಮದ್ರಂಗಿ ಸೊಪ್ಪು. ಅಯ್ಯೋ, ಆಮೇಲೆ ಕೈಗೆ ಹಚ್ಕೊಂತಿದ್ದೆ. ಮುತ್ತಿನಕೊಪ್ಪ ತುಂಬ ದೂರ ಆಯ್ತಲ್ಲ ಅಜ್ಜಿ? ಮುತ್ತಿನಕೊಪ್ಪಕ್ಕೆ ಹೋಗ್ತಿದ್ರಾ? ಅಯ್ಯೋ, ಆಮೇಲೆ ಆಮೇಲೆ ಕೊಯ್ಕೊಂಡು ಬಂದು ಎಲೆ ಹಾಂ ಅಕ್ಕಪಕ್ಕರಿಗೆ ಕೊಟ್ಟು ಹಾಂ ನಾನು ಚೂರು ಕೈಗೆ ಹಚ್ಕೊಳ್ಳೋದು. ತಲೆಗೆ ಹಚ್ಚಲ ನಿಮಗೆ ಮೆಹಂದಿ? ಬೇಡ ಏಯ್, ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿ ಕಾಣಲ್ಲ, ಕೆಂಪಗಿರುತ್ತೆ. ಅದು ಬೇಡ. ಬೇಡವಾ? ಬೆಳ್ಳಿಗೆನೆ ಸಾಕಾ? ಸಾಕಲ್ಲ? ದಾಲ್ದಲ್ಲ ಪೂರ ಬಿ. ಹಾರ ಹಾಕಿದ್ಮೇಲೆ ಲಕ್ಷಣ ಅಲ್ಲ? ಬೆಂಡೆ ಹೂವಲ್ವಾ? ನನ್ನ ಪದ್ಧತಿ ನನಗೆ. ಅವಳಿಗೆ ಸ್ವೀಟ್ಸ್ ಅಂದ್ರೆ ತುಂಬಾ ಇಷ್ಟ. ಹೌದಲ್ಲ? ಸ್ವೀಟ್ ಬಿಡಬಾರ್ದು ಕೂಡ, ಯಾವ ಸ್ವೀಟು ಬಿಡಬಾರ್ದು ಅಲ್ವಾ? ಸ್ವೀಟ್ಸ್ ಅಂದ್ರೆ ಬಹಳ ಇಷ್ಟ, ಅದೇ ತಿನ್ಸ್ಬಿಡೋಣ. ಅಬ್ಬ, ನಮ್ಮ ಪಾಪು ಅಮ್ಮನ್ಗೆ ನಾನೇ ಪಾಠ ಹೇಳ್ಕೊಡೋದಪ್ಪ. ಕೊಡ್ತಿದ್ದೆ ಬಿಡಪ್ಪ, ಏನಾಗಲ್ಲ. ಹಿಂಗೆ ನಗ್ತಾ ಇರು, ಆಯ್ತಾ? ದೇವ್ರು ಒಳ್ಳೇದು ಮಾಡಿ. क्या कहते? क्या वो नाक खींचने का तो आया खींच ಅಷ್ಟೇನಾ? ಅಷ್ಟೇ ಅಲ್ಲ, ನನಗೆ ಗೊತ್ತೈತೆ ನಿಮಗೆ. ನಾನು ಮಾಡ್ಲ ಈಗ? ಬೇಡ, ನೀನು ಮಾಡೋದು. ಮತ್ತೆ ನೀವು ಮಾಡಿದ್ರಲ್ಲ ಈಗ. ಅಜ್ಜಿ, ಇಲ್ಲಿ ಗಾಯ ಆಗಿದೆ, ನಿಮಗೆ ಗೊತ್ತಾ ಅವಳಿಗೆ? ಹಾ? ಇಲ್ಲಿ ಗಾಯ ಆಗಿರೋದು ಗೊತ್ತಾ ನಿಮಗೆ? ನೋಡಿ ಇಲ್ಲಿ, ಅವಾಗ ಅಲ್ಲಿ ಗ್ಲಾಸ್ ತಾಗಿದೆ ನೋಡಿ, ಗಾಜಿನ ಗ್ಲಾಸ್ ಕಾಣಿಸ್ಲಿಲ್ಲ ಅವ್ರಿಗೆ. ನೋಡಿ ನೋಡಿ ಅಜ್ಜಿ, ಕಾಣಿಸ್ತಿದೆ ನೋಡಿ. ಹಂಗ ತೋರಿಸ್ಬೇಡ ನೋಡಿ, ಇಲ್ಲಿ ಅಲ್ಲ ಕ್ಯಾಮೆರಾ ತೋರಿಸ್ಬೇಡ. ನೋಡಿ ಇಲ್ಲಿ ಗಾಯ ಆಗಿದೆ ಗೊತ್ತಾ? ಕೈ ಅದು ಗ್ಲಾಸ್ ಆಗಿರೋದು, ಗಾಜಿನ ಗ್ಲಾಸ್ ಗೊತ್ತಾ? ಟಿವಿ ಹತ್ರ. ಓಕೆ ಆಯ್ ಕಾಮು ಅದಕ್ಕೆ ಎಂತ ಮಾಡುದು? ಈಗ ಹೋಗಿತ್ತು ಅದೆಲ್ಲ ಹೋಗಿತ್ತು. ಓದ್ತಿದ್ದೆ? ಎಲ್ಲಿಗೆ ಓದ್ತಿದ್ದೆ? ಅಷ್ಟೇ ಅಲ್ಲ ಅಜ್ಜಿ, ಚಿಕ್ಕ ಗಾಯ. ಉರಿ ಆಗ್ತೈತೆ. ಏನ್ ಮಾಡೋದು? ಕೊಡಜ್ಜಿ. ನಿನ್ನೆ ಹಚ್ಬೇಕಾ? ಇವತ್ತೊಂದು ದಿನ ಹಂಗೆ ಇರ್ಲಿ ಅಲ್ಲ. ಅದೇನು ಗೊತ್ತಾ, ಏನೋ ಒಂಥರ ಜಾತ್ರೆ ಇದ್ದಂಗೆ, ಏನೋ ಒಂದು ಹಬ್ಬ ಇದ್ದಂಗೆ ನಮ್ಗೆ
ಎಂತ ಸಂತೋಷ ಗೊತ್ತಾ ಈಗಲೂ ಎಂತಂತೆ? ತಿರುಪತಿಗೆ? ಹೋಗಿದ್ದು ಅಜ್ಜಿ ನೀವು ವ್ಲಾಗಲ್ಲಿ ಪಾಪ ಎಲ್ಲರಿಗೂ ಬೈತೀರಂತಲ್ಲ, ಬೈಬಾರ್ದು ಆಯ್ತಾ? ಯಾರು ಬೇಯದು ಅಲ್ಲ, ಗುಡ್ ಮಾರ್ನಿಂಗ್ ಅಂತ ನಗ್ತಾ ನಗ್ತಾ ಹೇಳಿ, ಗುಡ್ ನೈಟ್ ಅಂತ ನಗ್ತಾ ನಗ್ತಾ ಹೇಳಿ. ಈಗ ನಿಮಗೆ ಮೊಮ್ಮಗು ಬರುತ್ತಲ್ಲ, ಮರಿ ಮಗು ಬರುತ್ತಲ್ಲ, ಏನ್ ಹೆಸರು ಇಡ್ಬೇಕು ಅಂತಿದ್ದೀರಾ? ನನಗೆ ಗೊತ್ತಿಲ್ಲ, ಅಲ್ಲ ಏನು ಒಂದು ಒಳ್ಳೆ ಹೆಸರು ಹಾಕ್ರಿ. ನನಗೆ ಬರಲ್ಲಪ್ಪ. ಅಲ್ಲ ಅಜ್ಜಿ, ಒಂದು ಒಳ್ಳೆ ಹೆಸರು ಹೇಳಿ. ಸರಿ, ಊಟ ಕೊಡೋಣ. ಇದು ಮನೆಯಲ್ಲೇ ಮಾಡಿರೋ ತುಪ್ಪ, ತುಪ್ಪ ಅಕ್ಕ ಮಾಡಿದ್ದು. ಅಬ್ಬಾ, ಘಮ ಘಮ ಅಂತ ಇದೆ. ಹೌದು. ಆಹಾ, ಇದು ನಿಜವಾಗ್ಲೂ ಸಂತೋಷ ಆಯ್ತು ನನಗೆ. ಅಜ್ಜಿ ಅವ್ರಿಗೆ ಹೇಳಿ ಆಯ್ತಾ, ಅಂಗಡಿಲೆಲ್ಲ ಸಿಕ್ಕಿ ತಿನ್ಬೇಡಿ ಇನ್ನಿ ಎಲ್ಲರಿಗೂ. ಮನೆಯಲ್ಲಿ ಬೆಲ್ಲ ತಂದಿತ್ತು, ಮನೇಲಿ ಬೆಲ್ಲ ಅಲ್ಲ ತುಪ್ಪ. ತುಪ್ಪ ಮಾಡ್ಕೊಂಡು ತಿಂದು. ಅದೇ ಅಜ್ಜಿ ಹೇಳಿದ್ಮೇಲೆ ಕರೆಕ್ಟ್ ಅಜ್ಜಿ. ಆಯ್ತಾ? ಊಟ ಊಟ ಮಾಡು ಮರೆಯ. ನಮ್ಮ ಅಮ್ಮ ನಮ್ಮ ಅಜ್ಜಿ ಯಾವ ಶತ್ತಲ್ಲಮ್ಮ? ಡಿಂಗ್ ಡಿಂಗ್ ಬೇಡ, ಶತ್ತಲ್ಗೆ ಇಲ್ತಲ್ ಬೇಡ. ಇಲ್ಲಿ ಒಂದಿತ್ತು ಕೈ ತೊಳಿಲಿಕ್ಕೆ, ತಗೊಂಡ್ತೀನಿ ಆಯ್ತಾ? ಸರ್ ಕೈ ತೊಳ್ಕೊಂಬಿಡಿ. ಹೌದು ಅಜ್ಜಿ, ನೀವು ಹೀರೋಯಿನ್ ಬಿಡಿ. ಯಾಕಂದ್ರೆ ಆ ಬ್ಲಾಗಲ್ಲಿ ಎಲ್ಲರೂ ಅಜ್ಜಿ ಫೇಮಸ್ ಆಗ್ಬಿಟ್ಟಿದ್ದಾರೆ. ಅಜ್ಜಿ ಫೇಮಸ್ ಅಲ್ಲ? ಅದೊಂದು ಐತಿಹಾಸಿಕ ದಾಖಲೆ. ಹೌದು ಅಜ್ಜಿ, ಐತಿಹಾಸಿಕ ದಾಖಲೆ ಗೊತ್ತಾ? ಅಜ್ಜಿ ಇದಾನೆ, ನಮಗೊಬ್ರು ಅಜ್ಜಿ ಇದ್ರು. ಹೌದು. ಮನೆಗೊಬ್ಬ ಇರಬೇಕು ಬೈಯುವ ಮುದುಕಿ ಅಂತ ಒಂದು ಮಾತಿದೆ. ಹಿರಿಯರು ಇರ್ಬೇಕು ಅಜ್ಜಿ, ಬೈದು ಬುದ್ಧಿ ಹೇಳೋ. ಯಾಕತ್ತಾ, ಬೈದ್ ಹೇಳೋನು ಬಾಳಕ್ ಹೇಳ್ದ ಅಂತ, ಹೊಗಲ್ ಹೇಳೋನು ಹಾಳಾಗಕ್ ಹೇಳ್ದ ಅಂತ ಗಾದೆ ಇದೆ. ಅಜ್ಜಿ ಕರೆಕ್ಟ್ ಆಗಿ ಹಂಗೆ ಬೈಬೇಕು ನಮಗೆ. ಕರೆಕ್ಟ್. ಬೈಬಲ್ ಅನ್ನು ಹಂಗೆ ಹೇಳ್ತಾರೆ ಅಜ್ಜಿ, ಮುಖಸ್ತುತಿ ಮಾಡುವವನನ್ನು ನಂಬಬೇಡಿ ಅಂತ. ಏನಂತ? ಮುಖಸ್ತುತಿ ಮಾಡುವವನನ್ನು ನಂಬಬೇಡಿ ಅಂತ. ಆ ಮುಖಸ್ತುತಿ ಮಾಡೋರು ಹೊಗಳೋರು ಏನ್ ಮಾಡ್ತಾರೆ, ಯಾವಾಗ್ಲೂ ಹೊಗಳ್ತಾ ಹೊಗಳ್ತಾ ಅವ್ರ ಲಾಭನ ಏನ್ ಮಾಡ್ತಾರೆ, ಜಾಸ್ತಿ ಮಾಡ್ಕೊಂತಾರೆ. ಕನ್ನಡದಲ್ಲೂ ಇದೆಲ್ಲ, ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೆ ಏರ್ಸೋರಯ್ಯ ಅಂತ ಬಸವಣ್ಣವ್ರು 12ನೇ ಶತಮಾನದಲ್ಲಿ ಹೇಳಿಲ್ವಾ? ಅದು ಅದೇ ಹಂಗೆ. ಹಂಗೆ ನಮ್ಮ ನಾಲ್ಗೆ ಕುಲ ನಾಲ್ಗೆ ಹೇಳ್ತು ಅಂತ ಅಲ್ವಾ ಅಜ್ಜಿ? ಪಾಪ ಎಲ್ಲ ಮಕ್ಕಳು ಸ್ವಲ್ಪ ಜೋಪಾನವಾಗಿರಿ. ಹೊಗಳಿ 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 ಜನ ಕೆಲಸ ಮಾಡಿಸ್ಕೊಳ್ಳುವಾಗ ಮಾಡ್ಕೊಡಿ, ಒಳ್ಳೆ ಜನ ಒಳ್ಳೆ ಕೆಲಸ ಮಾಡ್ಕೊಡಿ. ಆದ್ರೆ ಹೊಗಳಿ ನಿಮ್ಮನ್ನ ಕೆಲಸ ಮಾಡಿಸ್ಕೊಂಡು ಮರ್ತು ಬಿಟ್ಟಾಗ ನಿಮಗ್ ಗೊತ್ತಾಗುತ್ತೆ ಯಾರ್ ನಿಜವಾದ ಫ್ರೆಂಡ್ಸ್ ಅಂತ. ಅದಕ್ಕೆ ಬೈಯೋರನ್ನ ಸ್ವಲ್ಪ ಜಾಸ್ತಿ ನಂಬ್ರಿ ಆಯ್ತಾ? ನಾನು ನಮ್ ಗುರುಗಳಿಂದ ಬೈಸ್ಕೊಂಡ್ ನೋಡಿ, ಈ 1.5 ಕಾಲಿನ ಜೀವನದಲ್ಲಿ ಪಾಪ ಗಟ್ಟಿಯಾಗಿ ನಿಂತಿರೋದೇ ನಮ್ ಗುರುಗಳು ಬೈದಿರೋದ್ರಿಂದ. ಅದಕ್ಕೆ ಬೈಯೋ ಗುರುಗಳನ್ನ ಯಾರು ಬೇಜಾರು ಮಾಡ್ಕೊಳ್ಳೋದ್ರಿಂದ ಬೇಡ. ನಮಸ್ಕಾರ ಹೊಡೆದು ಚೆನ್ನಾಗಿರಿ ಆಯ್ತಾ? ಓಕೆ, ಒಳ್ಳೆ ಮಾತಾಯ್ತು. ಸೊ ಊಟ ಮಾಡೋಣ. ಕಾಣುತ್ತಾ? ಒಳ್ಳೆ ಕಥೆ. ಈ ಕಾಲನ್ನ ಏನ್ ಮಾಡೋಣ ಗೊತ್ತಾ? ಕಟ್ ಮಾಡ್ಬಿಟ್ಟು ಹೊಸ ಮರದ ಕಾಲ ಹಾಕ್ತಾರೆ ಹೆಂಗೆ? ಅಯ್ಯೋ ಅಮ್ಮ ಈ ಕಡೆ ಒಳ್ಳೆ ಕತೆ ಅಲ್ವಾ ಅಜ್ಜಿ? ಮರದ ಕಾಲ ಹಾಕ್ಸಿರ್ ನಡಿಬೋದು ಅಂತೀರಾ? ಅದನ್ನು ವಿಚಾರಿಸಿದೆ ಸೋನು. ಇಲ್ಲಿ ತನಕ ಕಟ್ ಮಾಡ್ತಾರೆ, ಇಲ್ಲಿ ತನಕ ಕಟ್ ಮಾಡಿದ್ಮೇಲೆ ಮತ್ತೆ ನನಗೆ ಮೂವ್ಮೆಂಟ್ ಆಗಲ್ಲ ಅಂತೆ. ನಾನು ಬರೀ ನಿಂತು ಓಡಾಡ್ಬೋದು, ಆದ್ರೆ ಕುತ್ಕೊಳ್ಳಕ್ಕೆ ಆಗಲ್ಲ. ನಿಂತ್ಕೊಂಡೇ ಇರ್ಬೇಕು, ಇಲ್ಲಾಂದ್ರೆ ಚೇರಲ್ಲಿ ಕುತ್ಕೋಬೇಕು. ಅದೇ ಕೆಳಗೆ ಕೂರಕ್ಕಾಗಲ್ಲ. ಸುಮಾರು ವಿಷಯ ಕಳ್ಕಂತೀರಿ ಅಂದ್ರು ಅವ್ರು. ಭಯಂಕರ ವಿಷಯ ಕಳ್ಕಂತೀರಿ, ಯೋಚನೆ ಮಾಡಿ. ಮತ್ತೆ ಹೋದ್ ಕಡೆ ಎಲ್ಲ ಚೇರ್ ಇರುತ್ತೆ ಅಂತ ಇಲ್ಲ ಅಲ್ವಾ? ಈಗ ನನ್ ಈ ಕಾಲ್ ಸಹಾಯದಿಂದ ಸ್ವಲ್ಪನಾರು ಕಾಲ್ ಊರ್ಕೊಂಡ್ ಹೋಗ್ಬಲ್ಲೆ, ಅದಾದ್ರೆ ಅದು ಆಗಲ್ಲ ಅಂತೆ, ಮುಗೀತು. ಅಂದ್ರೆ ಡೈರೆಕ್ಟ್ ಏನಿದ್ರು ಸ್ಟ್ರೈಟ್ ಆ ರೀತಿ. ನಾನು ಆತರ ಯೋಚನೆ ಮಾಡಿದ್ದೆ ತುಂಬಾ ವರ್ಷದ ಹಿಂದೆನೆ. ಅಂದ್ರೆ ಡಾಕ್ಟರ್ ಫುಲ್ ನನಗೊಂದಿನ ನಾ ಹೇಳಿದ್ನಲ್ಲ, ನನ್ ಕನ್ಸಲ್ಲಿ ನೀವು ಎದ್ದು ಚೆನ್ನಾಗಿ ಓಡಾಡ್ತಿದ್ರಿ ಅಂತ. ಫುಲ್ ಬಿಸಿ ಪರ್ಸನ್, ಸಿಗ್ತಾನೆ ಇಲ್ಲ ಕೈಗೆ, ಫುಲ್ ಬಿಸಿ. ಹಂಗೆ ತಗೊಂಬರ್ತೇನೆ. ಬಾಯ್ ಮಾಡಿ. ಬಾಯ್ ಬಾಯ್ ಗುಡ್ ನೈಟ್ ಅಜ್ಜಿ, ಬರ್ತೀನಿ. ಅಕ್ಕಂಗೆ ಹೇಳು, ಅವಂಗೂ ಹೇಳು ಆಯ್ತಾ?
ಸರ್ ನಿಮ್ಮ ಕೋಲು ಹಾ ಎಲ್ಲೋ ಇದೆ. ಹಾಂ ಬಂದರು ಹುಷಾರು. ಸರಿ ಅಜ್ಜಿ, ಗುಡ್ ನೈಟ್ ಹೇಳೋಣ ನಾವು. ಗುಡ್ ನೈಟ್. ಓಕೆನಾ? ನಾಳೆ ಬೆಳಿಗ್ಗೆ ಸಿಗೋಣ. ಸೊ ನಮ್ಮ ವ್ಲಾಗ್ ನಾಳೆ ಕಂಟಿನ್ಯೂ ಮಾಡೋಣ. ಎಲ್ಲಿಗೆ? ಇಲ್ಲೇ ಮಾಡೋಣ. ಓಕೆನಾ? ಗುಡ್ ನೈಟ್. ಗುಡ್ ನೈಟ್. ಬಿ ಸೇಫ್. ಈಟೆ. ಬಿ ಸೇಫ್. ಬೀಚೆ. ಓಕೆ. ಆಮೇಲೆ ಬದುಕಿ ಬದುಕು ನಾವು ಬಿಡೆ ಖುಷಿಗಾಗಿ ಖುಷಿಗಾಗಿ ಅಷ್ಟೇ.